1,500 ವರ್ಷದ ಹಿಂದಿನ ಕರ್ನಾಟಕ. ಅವತ್ತಿನ ಕನ್ನಡಿಗರ ಊಟ, ಲೈಫ್ ಸ್ಟೈಲ್ ಹೇಗಿತ್ತು? ಮಹಿಳೆಯರೇ ನ್ಯಾಯ ಹೇಳ್ತಾ ಇದ್ರು ಕದಂಬರ ಕಾಲದಲ್ಲಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದ್ಸಲ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವು ಇವತ್ತು ಬದುಕ್ತಾ ಇರೋ ನಮ್ಮ ಈ ಭೂಮಿ, ಈ ಕರ್ನಾಟಕ, ಈ ಕನ್ನಡ ನಾಡು 1,500 ವರ್ಷಗಳ ಹಿಂದಕ್ಕೆ ಹೋದಾಗ ಹೇಗಿದ್ದಿರ್ಬೋದು? ಅವತ್ತಿನ ನಮ್ಮ ಕನ್ನಡಿಗರ ಪ್ಲೇಟ್ನಲ್ಲಿ ಯಾವ ಥರದ ಊಟ ಇರ್ತಾ ಇತ್ತು? ಅವತ್ತಿನ ಮಹಿಳೆಯರು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ರ, ಅಥವಾ ಕತ್ತೆ ಹಿಡಿದು ಯುದ್ಧ ಮಾಡ್ತಾ ಇದ್ರ, ನ್ಯಾಯ ನೀತಿ ಚರ್ಚೆ ಮಾಡ್ತಾ ಇದ್ರ? ಟಿವಿ, ಇಂಟರ್ನೆಟ್, ಫೋನ್ ಇಲ್ಲದೆ ಇರೋ ಆ ಕಾಲದಲ್ಲಿ ನಮ್ಮವರ ಟೈಮ್ ಪಾಸ್ ಅಥವಾ ಮನರಂಜನೆ ಏನಾಗಿತ್ತು? ರೀಲ್ಸ್ ಇರಲಿಲ್ವಲ್ಲ. ನಗರಗಳು ಹೇಗಿದ್ವು? ಸ್ನೇಹಿತರೆ, ಸಾಮಾನ್ಯವಾಗಿ ಇತಿಹಾಸ ಅಂದರೆ ನಾವು ಬರೀ ರಾಜರು, ಅವ್ರು ಮಾಡಿದ ಯುದ್ಧಗಳು, ಅವ್ರು ಕಟ್ಟಿದ ಸಾಮ್ರಾಜ್ಯಗಳ ಬಗ್ಗೆ ಮಾತ್ರ ಓದಿದ್ರೆ ಆಗಲ್ಲ. ನಾವು ಈ ಹಿಂದಿನ ಇತಿಹಾಸ ದರ್ಶನ ಎಪಿಸೋಡ್ನಲ್ಲಿ ಕದಂಬರ ಭೀಕರ ಯುದ್ಧಗಳ ಬಗ್ಗೆ ನೋಡಿದ್ವಿ. ಆದರೆ ಬೃಹತ್ ಕದಂಬ ಸಾಮ್ರಾಜ್ಯದ ನೆರಳಲ್ಲಿ ಬದುಕ್ತಾ ಇದ್ದ ಸಾಮಾನ್ಯ ಕನ್ನಡಿಗನ ಕಥೆ ಏನಾಗಿತ್ತು ಅವತ್ತು? ಆ ಕುತೂಹಲ ನಿಮಗಿರುತ್ತಲ್ವ ಸ್ನೇಹಿತರೆ? ಅದನ್ನು ತಣಿಸ್ತೀವಿ ನಾವು ಈ ವಿಡಿಯೋದಲ್ಲಿ. ನಿಮ್ಮನ್ನು ಇವಾಗ 1,500 ವರ್ಷಗಳ ಹಿಂದಕ್ಕೆ ಟೈಮ್ ಟ್ರಾವೆಲ್ ಮಾಡಿಸ್ತೀವಿ ನಾವು. ಸ್ನೇಹಿತರೆ, ಮೊದಲನೇದಾಗಿ ಅವತ್ತಿನ ಕನ್ನಡಿಗರ ಶ್ರೀಮಂತಿಕೆ ಬಗ್ಗೆ ನೋಡೋಣ. ಇವತ್ತು ಯಾರಾದರೂ ಶ್ರೀಮಂತರು ಅಂದರೆ ನಾವು ಅವರ ಬ್ಯಾಂಕ್ ಬ್ಯಾಲೆನ್ಸ್, ಬಿಲ್ಡಿಂಗ್, ಕಾರ್ಗಳನ್ನು ನೋಡ್ತೀವಲ್ವಾ. ಆದರೆ 1,500 ವರ್ಷಗಳ ಹಿಂದಿನ ಕರ್ನಾಟಕದಲ್ಲಿ ಗೋಲ್ಡ್ಗಿಂತ ದೊಡ್ಡ ಆಸ್ತಿ ಅಂದರೆ ಅದು ಹಸುಗಳು. ಯಾರ ಮನೆಯಲ್ಲಿ ಎಷ್ಟು ಹಸುಗಳಿವೆ ಅನ್ನೋದರ ಮೇಲೆ ಆತ ಎಷ್ಟು ದೊಡ್ಡ ಶ್ರೀಮಂತ ಅಂತ ಡಿಸೈಡ್ ಆಗ್ತಾ ಇತ್ತು. ಹಸುಗಳನ್ನು ಕಳ್ಳರಿಂದ ಕಾಪಾಡೋದು ಅಥವಾ ಶತ್ರುಗಳ ಮೇಲೆ ದಾಳಿ ಮಾಡಿ ಅವರ ಹಸುಗಳನ್ನು ಎತ್ಕೊಂಡು ಬರೋದು ಅವತ್ತಿನ ದೊಡ್ಡ ಸಾಹಸ ಆಗಿತ್ತು. ಹಾಲು, ಮೊಸರು, ತುಪ್ಪಕ್ಕೆ ಎಲ್ಲಿಲ್ಲದ ಡಿಮಾಂಡ್ ಇತ್ತು. ಹೀಗಾಗಿನೇ ಕದಂಬರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಾ ಇತ್ತು. 1000 ಹಸುಗಳನ್ನು ದಾನ ಮಾಡೋರನ್ನ ಗೋ ಸಹಸ್ರ ಅಂತ ಕರಿತಾ ಇದ್ರು. ಹಾಗೆ ಅದನ್ನೇ ಜೀವನದ ಅತಿ ದೊಡ್ಡ ಪುಣ್ಯದ ಕೆಲಸ ಅಂತ ಕನ್ನಡಿಗರು ನಂಬಿದ್ರು. ಏನು ಊಟದ ವಿಚಾರಕ್ಕೆ ಬಂದರೆ, ಇವತ್ತಿನ ರೀತಿಯ ಅವತ್ತು ಕೂಡ ಕನ್ನಡಿಗರ ಫೇವರಿಟ್ ಊಟ ಅಂದರೆ ಅದು ಬಿಸಿ ಬಿಸಿ ಅನ್ನ, ರಾಗಿ ಮುದ್ದೆ ಮತ್ತು ಜೋಳದ ತಿಂಡಿ. ಅವತ್ತಿನ ಕಾಲದಲ್ಲಿ ಗದ್ದೆಗಳನ್ನು ಅಕ್ಕಿ ಗದ್ದೆ, ಭತ್ತದ ಮಣ್ಣು ಹೀಗೆಲ್ಲ ಕರಿತಾ ಇದ್ರು. ಸಜ್ಜೆ, ಬೇಳೆಕಾಳು, ಕೆಲ ಕಡೆ ಗೋಧಿಯನ್ನು ಕೂಡ ಬೆಳೀತಾ ಇದ್ರು. ತೋಟಗಳಲ್ಲಿ ಕಬ್ಬು, ಅಡಿಕೆ, ತೆಂಗು, ಬಾಳೆಹಣ್ಣನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಇನ್ನು ಊಟದ ತಟ್ಟೆಯಲ್ಲಿ ಏನಿರ್ತಿತ್ತು ಅಂತ ನೋಡೋದಾದರೆ, ಬನವಾಸಿ ಭಾಗದಲ್ಲಿ ಭತ್ತದ ಬೆಳೆ ಜಾಸ್ತಿ ಇದ್ದಿದ್ದರಿಂದ ಅನ್ನವೇ ಅವರ ಮುಖ್ಯ ಆಹಾರ ಆಗಿತ್ತು. ಆದರೆ ಶ್ರಮಿಕರು ಮತ್ತು ಬಡವರು ರಾಗಿ ಮುದ್ದೆ ಹಾಗೂ ಜೋಳವನ್ನು ಜಾಸ್ತಿ ಬಳಸ್ತಾ ಇದ್ರು. ಆಶ್ಚರ್ಯ ಏನು ಅಂದರೆ, ಇವತ್ತು ನಾವೇನು ಬಿಸಿಬೇಳೆ ಬಾತ್ ಅಂತ ತುಂಬ ಜನ ತಿಂತೀವಿ, ಅದನ್ನು ಅವತ್ತು ಮಾಡ್ತಾಯಿದ್ರು. ಅವತ್ತು ಅಕ್ಕಿ, ಬೇಳೆ, ತರಕಾರಿ, ಹುಣಸೆ ಹಣ್ಣು ಹಾಕಿ ಮಾಡ್ತಾ ಇದ್ದ ಇಂಥದ್ದೇ ಒಂದು ಸ್ಪೆಷಲ್ ಖಾದ್ಯಕ್ಕೆ ಕದಂಬ ಅನ್ನ ಅಥವಾ ಕದಂಬ ಸಾದಂ ಅಂತ ಹೆಸರಿತ್ತು. ಹಾಗೆ ಉದ್ದಿನ ಬೇಳೆ, ಅಕ್ಕಿ ಹುದುಗಿಸಿ ಮಾಡ್ತಾ ಇದ್ದ ಇಡ್ಲಿ ಮತ್ತು ಕಡುಬು ಅವತ್ತಿನ ಫೇಮಸ್ ಬ್ರೇಕ್ಫಾಸ್ಟ್ ಆಗಿದ್ವು. ಅಡುಗೆಗೆ ಹೀರೆಕಾಯಿ, ಬದನೆಕಾಯಿ, ಗೆಡ್ಡೆಗೆಣಸು, ಹಲಸಿನಕಾಯಿ ಜೊತೆಗೆ ಕರಾವಳಿ ಮಲೆನಾಡು ಸ್ಟೈಲ್ನಲ್ಲಿ ಯಥೇಚ್ಛವಾಗಿ ಸಿಗೋ ತೆಂಗಿನಕಾಯಿ ತುರಿ, ತೆಂಗಿನೆಣ್ಣೆ ಎಲ್ಲ ಬಳಸ್ತಾ ಇದ್ರು. ಖಾರಕ್ಕೆ ಇವತ್ತಿನ ಥರ ಹಸಿಮೆಣಸಿನಕಾಯಿ ಇರಲಿಲ್ಲ. ಅದು ಬಂದಿದ್ದು ಪೋರ್ಚುಗೀಸರ ಕಾಲದಲ್ಲಿ. ಅದರ ಬದಲಿಗೆ ಇವರು ಕಾಳುಮೆಣಸು, ಶುಂಠಿ, ಸಾಸಿವೆ, ಜೀರಿಗೆ, ಇಂಗು ಹಾಕಿ ಘಮಘಮಿಸೋ ಅಡುಗೆ ಮಾಡ್ತಾಯಿದ್ರು. ಇನ್ನು ನಾನ್ ವೆಜ್ ಪ್ರಿಯರು ಅವಾಗೇನು ಮಾಡ್ತಾಯಿದ್ರು? ಗೋವಾ, ಕಾರವಾರದ ಕಡೆ ಮೀನು, ಏಡಿ ಡೈಲಿ ತಿಂತಾಯಿದ್ರು ಆಲ್ಮೋಸ್ಟ್. ಜೊತೆಗೆ ರಾಜರು ಬೇಟೆಯಾಡಿ ತರ್ತಾ ಇದ್ದ ಜಿಂಕೆ, ಕಾಡುಹಂದಿ, ಉಳಿದ ಮಾಂಸ ಸ್ಪೆಷಲ್ ಆಗಿ ಬೇಯಿಸ್ತಾ ಇದ್ರು. ಹೈನುಗಾರಿಕೆ ಭರ್ಜರಿ ಆಗಿದ್ದರಿಂದ ಎಂತಹದ್ದೇ ಶುಭ ಕಾರ್ಯ ಇದ್ರೂ ಕೂಡ ಊಟದಲ್ಲಿ ತುಪ್ಪ, ಮೊಸರು, ಮಜ್ಜಿಗೆ ಕಡ್ಡಾಯವಾಗಿರ್ತಾ ಇತ್ತು. ಜೊತೆಗೆ ಇವಾಗಿನ ಥರ ಸಕ್ಕರೆ ಎಲ್ಲ ಅಲ್ಲ, ಕಬ್ಬಿನ ಬೆಲ್ಲವನ್ನು ಬಳಸಿ ಪಾಯಸ, ಕಜ್ಜಾಯ, ಹೋಳಿಗೆ ಥರದ ಸ್ವೀಟ್ಸನ್ನು ಮಾಡ್ತಾಯಿದ್ರು. ಕಡೆದಾಗಿ ಪಾನೀಯಗಳ ವಿಚಾರಕ್ಕೆ ಬಂದರೆ, ಸೈನಿಕರು ಮತ್ತು ರಾಜರು ತಾಳೆ ಮರದಿಂದ ಇಳಿಸಿದ ಕಳ್ಳು ಅಥವಾ ತಾಡಿ ಅಂತಾರಲ್ಲ, ಅದು ಅಕ್ಕಿಯಿಂದ ಮಾಡಿದ ಸುರೆ ಅಥವಾ ಸೂರ, ಮದ್ಯ ಅದನ್ನು, ಹಾಗೆ ಜೇನುತುಪ್ಪದ ಆಸವಗಳನ್ನು ಕುಡಿತಾ ಇದ್ರು. ಇನ್ನು ಕಾಡಲ್ಲಿ ವಾಸ ಮಾಡ್ತಾ ಇದ್ದ ಬುಡಕಟ್ಟು ಅಲೆಮಾರಿ ಜನಾಂಗದವರು, ಬೇಡರು,
ಕಾಡಿಂದ ತಂದ ಮಾಂಸ ಮತ್ತು ಶ್ರೀಗಂಧವನ್ನು ಮಾರಿ ಜೀವನ ನಡೆಸ್ತಾ ಇದ್ರು. ದೇವಸ್ಥಾನಗಳಿಗೆ ಹೂವು ಪೂರೈಸೋಕೆ ಅಂತಲೇ ಪುಂದೋಟ ಅಂತ ಪ್ರತ್ಯೇಕ ಹೂವಿನ ತೋಟಗಳಿದ್ವು. ಕೃಷಿ ಹಾಗೂ ಹೈನುಗಾರಿಕೆ ಅವತ್ತಿನ ಕನ್ನಡಿಗರ ಬದುಕಿನ ಅವಿಭಾಜ್ಯ ಅಂಗ ಆಗಿದ್ವು. ಇನ್ನು ಬಟ್ಟೆ ಬರೆ ಹೇಗಿತ್ತು? ಉಡುಗೆ ತೊಡುಗೆ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ನಮ್ಮವರು ಜಾಸ್ತಿ ಬಳಸ್ತಾ ಇದ್ರು. ಹೆಂಗಸರು ಮತ್ತು ಗಂಡಸರು ಇಬ್ಬರೂ ಕೂಡ ಮೈತುಂಬ ಒಡವೆ ಹಾಕೊಳ್ತಾ ಇದ್ರು. ಪುರುಷರದ್ದು ಅವ್ರದ್ದೇ ಆದ ಒಡವೆ, ಮಹಿಳೆಯರದ್ದು ಅವ್ರದ್ದೇ ಆದ ಒಡವೆ. ಕಿವಿಗೆ ಓಲೆ, ಕೊರಳಿಗೆ ಮುತ್ತಿನ ಸರ, ಕೈಗೆ ಬೆಳ್ಳಿ ಚಿನ್ನದ ಖಡ್ಗ ತುಂಬ ಕಾಮನ್ ಆಗಿದ್ವು. ಶ್ರೀಮಂತರು ಬರೀ ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ವಜ್ರ ಮತ್ತು ರತ್ನಗಳನ್ನು ಕೂಡ ಡೈಲಿ ಲೈಫ್ನಲ್ಲಿ ಹಾಕೊಳ್ತಾ ಇದ್ರು. ಎತ್ತಿನ ಗಾಡಿಗಳೇ ಕಾರುಗಳು. ಆವಾಗ ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂದರೆ ಎತ್ತಿನ ಗಾಡಿಗಳು ಮತ್ತು ಕುದುರೆಗಳು. ವ್ಯಾಪಾರಿಗಳು ದೊಡ್ಡ ಎತ್ತಿನ ಗಾಡಿಗಳಲ್ಲಿ ರೇಷ್ಮೆ ಸಾಂಬಾರ ಪದಾರ್ಥಗಳನ್ನು ಹೇರ್ಕೊಂಡು ತುಂಬಿಕೊಂಡು ಎಲ್ಲೆಲ್ಲಿ ಡಿಮಾಂಡ್ ಇದೆ ಅಲ್ಲಿಗೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಮಾರ್ತಾ ಇದ್ರು. ಹಾಗಂತ ಕದಂಬರ ವ್ಯಾಪಾರ ಬರೀ ನಮ್ಮ ಊರು ಪಕ್ಕದ ಊರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ವಿದೇಶಗಳೊಂದಿಗೆ ದೂರ ದೂರದ ಸಾಮ್ರಾಜ್ಯಗಳೊಂದಿಗೂ ಕೂಡ ವ್ಯಾಪಾರ ಮಾಡ್ತಾ ಇದ್ರು. ರೋಮನ್ ಸಾಮ್ರಾಜ್ಯ, ಅರಬ್ ರಾಷ್ಟ್ರಗಳು, ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೂ ಕೂಡ ನಮ್ಮ ಕದಂಬರ ಕಾಲದ ವ್ಯಾಪಾರಿಗಳು ಡೈರೆಕ್ಟ್ ಲಿಂಕನ್ನು ಇಟ್ಕೊಂಡಿದ್ರು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಚಿತ್ರದುರ್ಗದ ಹತ್ತಿರದ ಚಂದ್ರವಳ್ಳಿ ಮತ್ತು ಬನವಾಸಿಯಲ್ಲಿ ರೋಮನ್ ಸಾಮ್ರಾಜ್ಯದ ನಾಣ್ಯಗಳು ಸಿಕ್ಕಿವೆ. ಏನೇನು ವ್ಯಾಪಾರ ಮಾಡ್ತಾ ಇದ್ರು ಅಂದರೆ ನಮ್ಮ ಸಾಂಬಾರ ಪದಾರ್ಥಗಳು, ಮೆಣಸು, ಶ್ರೀಗಂಧ, ಹತ್ತಿ, ರೇಷ್ಮೆ ಬಟ್ಟೆಗಳಿಗೆ ಫಾರಿನ್ನಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇತ್ತು. ಅಲ್ಲಿಂದ ನಮ್ಮವರು ಚಿನ್ನ, ಬೆಳ್ಳಿ, ವೈನ್ ಎಲ್ಲ ತರಿಸ್ಕೊಳ್ತಾ ಇದ್ರು. ಗ್ರೀಸ್ ದೇಶದ ಫೇಮಸ್ ಇತಿಹಾಸಕಾರ ಟಾಲೆಮಿ ತನ್ನ ಪುಸ್ತಕದಲ್ಲಿ ಬನವಾಸಿಯನ್ನ ದೊಡ್ಡ ವ್ಯಾಪಾರಿ ಕೇಂದ್ರ ಅಂತಲೇ ಬರೆದಿಟ್ಟಿದ್ದಾರೆ. ಆತ ಬನವಾಸಿಯನ್ನ ಬಾನೌಸೆ ಅಂತ ಬರ್ಕೊಂಡಿರೋದು ಕಂಡು ಬಂದಿದೆ. ಇನ್ನು ದೇಶದ ಒಳಗಡೆ ಉತ್ತರ ಭಾರತದ ಅತಿದೊಡ್ಡ ಸಾಮ್ರಾಜ್ಯವಾಗಿದ್ದ ಗುಪ್ತರು, ವಾಕಟಕರು ಮತ್ತು ತಮಿಳುನಾಡಿನ ಪಲ್ಲವರು ಹಾಗೂ ನಮ್ಮದೇ ಮೈಸೂರು ಭಾಗದ ಗಂಗರ ಜೊತೆ ಇವರು ವ್ಯಾಪಾರ ಮಾಡ್ತಾ ಇದ್ರು. ಕಾರವಾರ, ಭಟ್ಕಳ, ಗೋಕರ್ಣ, ಆಮೇಲೆ ಕದಂಬರ ಕರಾವಳಿ ತೀರಗಳು ಅವತ್ತಿನ ಅತಿದೊಡ್ಡ ಇಂಟರ್ನ್ಯಾಷನಲ್ ಪೋರ್ಟ್ಗಳಾಗಿದ್ವು. ದೊಡ್ಡ ದೊಡ್ಡ ಹಡಗುಗಳಲ್ಲಿ ಬೇರೆ ಬೇರೆ ದೇಶದ ವ್ಯಾಪಾರಿಗಳು ಬಂದು ಹೋಗ್ತಾ ಇದ್ರು. ಇನ್ನು ಇವತ್ತು ನಮಗೆ ಬೆಂಗಳೂರು ಹೇಗೆ ಅತಿ ದೊಡ್ಡ ಕಮರ್ಷಿಯಲ್ ಹಬ್ ಆಗಿದೆಯೋ, ಅವತ್ತು ಕದಂಬರ ರಾಜಧಾನಿ ಬನವಾಸಿ ಕನ್ನಡಿಗರ ಪಾಲಿನ ಅತಿ ದೊಡ್ಡ ಮೆಟ್ರೋ ಸಿಟಿ. ಅವತ್ತು 5ನೇ ಶತಮಾನದ ಬಿರೂರು ತಾಮ್ರ ಶಾಸನ ಬನವಾಸಿಯನ್ನು ಕರ್ನಾಟಕ ದೇಶದ ಆಭರಣ ಅಂತ ಕೊಂಡಾಡಿದೆ. ಬನವಾಸಿ ಒಳಗಡೆ ಎಂಟ್ರಿ ಕೊಡೋಕೆ ಬರೋಬರಿ 18 ಸುಂಕ ವಸೂಲಿ ಕೇಂದ್ರಗಳಿದ್ವು. ಸೇಮ್ ಇವಾಗೆಲ್ಲ ಸಿಟಿ ಹತ್ತತ್ರ ಬರಬೇಕಾದ್ರೆ ಟೋಲ್ಗಳೆಲ್ಲ ಸಿಗ್ತಾವಲ್ಲ ನಿಮಗೆ, ಹಾಗೆ ಅವತ್ತು ಕೂಡ ಇತ್ತು. ಅಲ್ಲಿನ ಮಾರ್ಕೆಟ್ಗಳಲ್ಲಿ ರೇಷ್ಮೆ ಬಟ್ಟೆಗಳ ವ್ಯಾಪಾರಿಗಳು, ವಜ್ರದ ವ್ಯಾಪಾರಿಗಳಿರ್ತಾ ಇದ್ರು. ಇವ್ರನ್ನ ಸಟ್ಟಿ ಅಂತ ಕರಿತಾ ಇದ್ರು. ಏನು ರೈತರು ತಾವು ಬೆಳೆದ ಬೆಳೆಯ 6ನೇ 1 ಭಾಗವನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗಿತ್ತು. ವೀಳ್ಯದೆಲೆ ಮಾರೋರಿಂದ ಹಿಡಿದು ಎಣ್ಣೆ ತೆಗೆಯೋರು, ಕ್ಷೌರಿಕರು, ಬಡಗಿಗಳು ಎಲ್ಲರೂ ತಮ್ಮ ವೃತ್ತಿ ತೆರಿಗೆಯನ್ನು ಕಟ್ತಾ ಇದ್ರು. ಹಾಗಂತ ಇದೆಲ್ಲ ಬಾರ್ಟರ್ ಸಿಸ್ಟಮ್ ಮೂಲಕ ನಡೀತಾ ಇತ್ತು ಅಂತ ಅನ್ಕೋಬೇಡಿ. ಕದಂಬರು ತಮ್ಮದೇ ಆದ ಚಿನ್ನದ ನಾಣ್ಯಗಳನ್ನು ಕೂಡ ಟಂಕಿಸಿದ್ರು. ಅದನ್ನು ಪದ್ಮಟಂಕ ಅಂತ ಕರಿತಾ ಇದ್ರು. ಆ ಚಿನ್ನದ ನಾಣ್ಯಗಳ ಮೇಲೆ ಕಮಲದ ಹೂವು, ಶಂಖ, ಚಕ್ರದ ಮುದ್ರೆ ಇರ್ತಾ ಇತ್ತು. ಇನ್ನು ಸ್ನೇಹಿತರೆ, ಮುಂದುವರಿಯ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೋದು. ಯಾರಿನ್ನೂ ಆಗಿಲ್ಲ ಅವ್ರಿಗೆ ಕೇಳ್ತಿರೋದು. ಆವಾಗ ನೀವು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದರೆ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿರೋ 106 ವೀಡಿಯೋಸ್ ನಿಮಗೆ ಅಲ್ಲಿ ಮೆಂಬರ್ ಓನ್ಲಿ ವೀಡಿಯೋಸ್ ಕಾಣಿಸುತ್ತೆ. ಅವೆಲ್ಲ ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅಲ್ಲಿ ಇನ್ನೂ ಕೂಡ ನಿರಂತರವಾಗಿ 106 ಮೆಂಬರ್ ಓನ್ಲಿ ವೀಡಿಯೋಸ್ ಬರೋದಿದ್ದಾವೆ. ನಿಮಗೆ ಮೆಂಬರ್ಶಿಪ್ ಟ್ಯಾಬಲ್ಲಿರೋ ವೀಡಿಯೋಸ್ ಒಂದ್ಸಲಿ ಗ್ಲಾನ್ಸ್ ಮಾಡಿದಾಗ ಐಡಿಯಾ ಸಿಗುತ್ತೆ ನಾವು ಯಾವ ಥರದ ಕ್ವಾಲಿಟಿಯ ವೀಡಿಯೋಸನ್ನು ಮೆಂಬರ್ ಓನ್ಲಿ ಸೀರೀಸ್ನಲ್ಲಿ ನೀಡ್ತಾ ಇದ್ದೀವಿ ಅಂಥೇಳಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್, ನಾಲೆಜ್ ಇಂಪ್ರೂವ್ಮೆಂಟ್, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಒಂದ್ಸರಿ ಗ್ಲಾನ್ಸ್ ಮಾಡಿ ನೋಡ್ಬೋದು. ನಿಮಗೆ ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು. ಆವಾಗ ಸ್ನೇಹಿತರೆ, ಕೇವಲ ಮೆಂಬರ್ ಓನ್ಲಿ ವೀಡಿಯೋಸ್ ನೋಡೋದು ಮಾತ್ರ ಅಲ್ಲ, ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಉದಾಹರಣೆಗೆ ಈಗ ನೋಡಿ, ಇತಿಹಾಸ ದರ್ಶನ ಸರಣಿ ನಾವು ಕಂಟಿನ್ಯೂಸ್ಲಿ ಅರ್ಲಿ ಆಕ್ಸೆಸ್ ನೀಡ್ತಾ ಇದ್ದೀವಿ. ಇದನ್ನು ಫಸ್ಟ್ ಮೆಂಬರ್ಸಿಗೆ ಸಿಗುತ್ತೆ. ಜೊತೆಗೆ ನಮ್ಮ ಚಾನಲ್ನ ಇಂತಹ ಪ್ರಯತ್ನಕ್ಕೆ ನೀವೊಂದು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಇನ್ನು ಕಲೆ ಮತ್ತು ಸಂಗೀತದ ವಿಚಾರದಲ್ಲೂ ಕನ್ನಡಿಗರು ಮುಂದಿದ್ರು. ದೇವಸ್ಥಾನಗಳಲ್ಲಿ, ಉತ್ಸವಗಳಲ್ಲಿ ನೃತ್ಯ, ವಾದ್ಯಗಳ ನುಡಿಸುವಿಕೆ ಜನರ ದಿನನಿತ್ಯದ ಬದುಕಿನ ಭಾಗ ಆಗಿತ್ತು. ತಾಮ್ರದ ಪಟಗಳ ಮೇಲೆ
ಕಲ್ಲಿನ ಮೇಲೆ ಸುಂದರವಾಗಿ ಅಕ್ಷರಗಳನ್ನು ಕೆತ್ತೋದು ಕೂಡ ಆವತ್ತಿನ ದೊಡ್ಡ ಕಲೆಯಾಗಿತ್ತು. ಇನ್ನು ಮಹಿಳಾ ನ್ಯಾಯಾಧೀಶರಿದ್ರು ಗೊತ್ತಾ? ಪೊಲೀಸ್ ಕೋರ್ಟ್ ಇಲ್ಲದೆ ಆ ಕಾಲದಲ್ಲಿ ನ್ಯಾಯ ಕೊಡೋಕ್ಕಾಗತ್ತಾ? ಅದರದ್ದೇ ಆದ ಆವಾಗಿನ ಕಾಲದ ವ್ಯವಸ್ಥೆ ಇತ್ತು. ಊರಿನ ಮುಖ್ಯಸ್ಥರು ಅಂದರೆ ಗಾವುಂಡರು ಅಥವಾ ಪಂಚಾಯಿತಿಯವರೇ ಜಡ್ಜ್ಗಳಾಗಿದ್ದರು. ತಪ್ಪು ಮಾಡಿದವರಿಗೆ ಶಿಕ್ಷೆಗಳು ತುಂಬ ಸ್ಟ್ರಿಕ್ಟ್ ಇರ್ತಾ ಇದ್ವು. ಚಿಕ್ಕ ಪುಟ್ಟ ಜಗಳ ಆದರೆ ದೇವಸ್ಥಾನದ ಮುಂದೆ ನಿಲ್ಲಿಸಿ ಆಣೆ ಮಾಡಿಸೋದು, ಇಲ್ಲಾಂದರೆ ಭಾರಿ ಫೈನ್ ಹಾಕೋದು, ದಂಡ ಹಾಕೋದು ನಡೀತಾ ಇತ್ತು. ದೇಶದ್ರೋಹ ಅಥವಾ ಅತಿ ದೊಡ್ಡ ತಪ್ಪು ಮಾಡಿದ್ರೆ ಅವಾಗ ತುಂಬ ಕಠಿಣವಾದ ದೈಹಿಕ ಶಿಕ್ಷೆ, ಗಡೀಪಾರು ಮಾಡೋದೆಲ್ಲ ನಡೀತಾ ಇತ್ತು. ಇವತ್ತು ನಾವು ಹಳ್ಳಿಗಳಲ್ಲಿ ಗೌಡರು ಅಂತ ಕರಿತೀವಲ್ಲ, ಅದು ಬಂದಿದ್ದೇ ಕದಂಬರ ಕಾಲದ ಗಾವುಂಡ ಅನ್ನೋ ಹುದ್ದೆಯಿಂದ. ಈ ಗಾವುಂಡರು ಊರಿನ ಜಮೀನ್ದಾರರು ಮತ್ತು ಕಂದಾಯ ಅಧಿಕಾರಿಗಳಾಗಿದ್ದರು. ಶಿಕಾರಿಪುರದ ಶಾಸನ ಹೇಳೋ ಪ್ರಕಾರ ಅವತ್ತು ಬರೀ ಗಂಡಸರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಊರಿನ ಮುಖ್ಯಸ್ಥರಾಗಿದ್ದರು. ಅವ್ರನ್ನ ಗಾವುಂಡಿ ಅಂತ ಕರಿತಾ ಇದ್ರು. ಅಂದರೆ ಆಡಳಿತದಲ್ಲಿ ಮಹಿಳೆಯರಿಗೆ ತುಂಬ ಅವಕಾಶಗಳನ್ನು ಕದಂಬರು ಕೊಟ್ಟಿದ್ರು. ಕುಸ್ತಿನೂ ಆಡ್ತಾ ಇದ್ರು ಮಹಿಳೆಯರು. ಮನರಂಜನೆ ಮತ್ತು ಕ್ರೀಡೆ ವಿಚಾರಕ್ಕೆ ಬಂದರೆ ಅವತ್ತಿನ ಜನರ ತುಂಬ ಫೇವರೆಟ್ ಟೈಮ್ ಪಾಸ್ ಗೇಮ್ ಮಲ್ಲ ಯುದ್ಧ, ರಸ್ಲಿಂಗ್. ಆಶ್ಚರ್ಯ ಆಗ್ಬೋದು ನಿಮಗೆ, ಇವಾಗೆಲ್ಲ ರಸ್ಲಿಂಗ್ ನಡೆಯುತ್ತಲ್ಲ ಟಿ ವಿಲಿ, WWE, WWF. ಇಲ್ಲೆಲ್ಲ ತುಂಬ ಜನ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ ಆರ್ಗನೈಸ್ಡು ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಹೇಗೆ ಅಂತೇಳಿ. ಆದರೆ ಕದಂಬರ ಕಾಲದಲ್ಲಿ ರಿಯಲ್ ಆಗಿ ಅಖಾಡದಲ್ಲಿ ಕುಸ್ತಿ ನಡೀತಾ ಇತ್ತು ಮನರಂಜನೆಗಾಗಿ. ಗಂಡಸರು ಮಾತ್ರ ಅಲ್ಲ, ಮಹಿಳಾ ಫೈಟಿಂಗ್ ಕೂಡ ನಡೀತಾ ಇತ್ತು. ತೊಡೆತಟ್ಟಿ ನಿಲ್ತಾ ಇದ್ರು. ಮಹಿಳಾ ಫೈಟರ್ಸ್ ನಡುವೆನೂ ರೋಚಕವಾದ ಕಾಳಗಗಳು ನಡೀತಾ ಇದ್ವು. ಬರೀ ಪುರುಷರು ಮಾತ್ರ ಅಲ್ಲ. ಹಾಗೆ ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮತ್ತು ಬೇಟೆಯಾಡೋದು ಆವತ್ತಿನ ಜನರ ದಿನನಿತ್ಯದ ಹವ್ಯಾಸಗಳಾಗಿದ್ವು. ಕಾಡಲ್ಲಿ ಪ್ರಾಣಿಗಳಿಗೆ ಕಾಣಿಸದೇ ಇರಲಿ ಅಂತ ಬೇಟೆಗಾರರು ಹಸಿರು ಬಣ್ಣದ ಬಟ್ಟೆ ಹಾಕೊಳ್ತಾ ಇದ್ರು. ಅಂದರೆ ಆವತ್ತಿನ ಜನರ ಸೆನ್ಸ್ ಆಫ್ ಹಂಟಿಂಗ್, ಆ ಕ್ಯಾಮಫ್ಲಾಜ್ನ ಐಡಿಯಾ ಹೇಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಇನ್ನು ಧರ್ಮದ ವಿಚಾರಕ್ಕೆ ಬಂದರೆ ಕದಂಬರ ಕಾಲದ ಕನ್ನಡಿಗರು ಯಾವತ್ತೂ ಧರ್ಮದ ಹೆಸರಲ್ಲಿ ಕಿತ್ತಾಡ್ದವರಲ್ಲ. ಕದಂಬ ರಾಜರು ತಾವು ಹಿಂದೂ ಬ್ರಾಹ್ಮಣರಾಗಿದ್ರೂ ಕೂಡ ಜೈನ ಧರ್ಮವನ್ನು ಸಮಾನವಾಗಿ ಪ್ರೀತಿಸಿ ಬೆಳೆಸಿದ್ರು. ಅಕ್ಕಪಕ್ಕದಲ್ಲೇ ಶಿವರ ದೇವಸ್ಥಾನ, ಜೈನ ಬಸದಿಗಳು ಒಟ್ಟಿಗೆ ಆರಾಮಾಗಿ ಸೌಹಾರ್ದತೆಯಿಂದ ಅವು ಇದ್ವು, ತಲೆ ಎತ್ತಿದ್ವು. ಹಬ್ಬ ಹರಿದಿನಗಳ ವಿಚಾರಕ್ಕೆ ಬಂದರೆ ಅವತ್ತು ದೇವಸ್ಥಾನದ ಜಾತ್ರೆಗಳೇ ಅತಿ ದೊಡ್ಡ ಸೆಲೆಬ್ರೇಷನ್ ಆಗಿದ್ವು. ವಸಂತೋತ್ಸವದಂತಹ ಹಬ್ಬಗಳನ್ನು ಊರಿಗೆ ಊರೇ ಒಟ್ಟಾಗಿ ಸೇರಿ ಭರ್ಜರಿಯಾಗಿ ಆಚರಿಸ್ತಾ ಇದ್ರು. ಈ ಟೈಮ್ನಲ್ಲಿ ಭರ್ಜರಿ ಊಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕುಸ್ತಿ ಪಂದ್ಯಗಳಿಗೆ ನಡೀತಾ ಇದ್ವು. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಅವತ್ತು ಅಗ್ರಹಾರಗಳು ಮತ್ತು ಘಟಿಕ ಸ್ಥಾನಗಳು ಇವತ್ತಿನ ಯೂನಿವರ್ಸಿಟಿಗಳ ಥರ ಕೆಲಸ ಮಾಡ್ತಾ ಇದ್ವು. ಶಿವಮೊಗ್ಗದ ತಾಳಗುಂದ ಅನ್ನೋದು ಕದಂಬರ ಕಾಲದ ಅತಿ ದೊಡ್ಡ ಎಜುಕೇಷನ್ ಹಬ್ ಆಗಿತ್ತು. ಅಲ್ಲಿ ಬರೀ ಮಂತ್ರ ವೇದಗಳನ್ನು ಮಾತ್ರ ಅಲ್ಲ, ಆಯುರ್ವೇದ, ಯುದ್ಧ ಕಲೆ, ಕಾವ್ಯ, ರಾಜಕೀಯ, ಲೆಕ್ಕಾಚಾರ ಎಲ್ಲ ಕಲಿಸ್ತಾ ಇದ್ರು. ಇನ್ನುಳಿದ ರೈತರು, ಕುಶಲಕರ್ಮಿಗಳಿಗೆ ಅವರವರ ವೃತ್ತಿನೇ ಪ್ರಾಕ್ಟಿಕಲ್ ಪಾಠಶಾಲೆಗಳಾಗಿದ್ವು. ಅಂದರೆ ಬರೀ ಅಕ್ಷರ ಜ್ಞಾನ ಮಾತ್ರ ಅಲ್ಲ, ಬದುಕು ಕಟ್ಟಿಕೊಳ್ಳೋ ಕಲೆ ಕೂಡ ಅವತ್ತಿನ ಶಿಕ್ಷಣದಲ್ಲಿ ಕೊಡ್ತಾ ಇದ್ರು. ಇನ್ನು ಅವತ್ತಿನ ರಾಜರಾಣಿಯರ ಲೈಫ್ ಸ್ಟೈಲ್ ಹೇಗಿತ್ತು? ರಾಜರು ಯುದ್ಧ ಮಾಡಿ ಪ್ರಜೆಗಳನ್ನು ನೋಡ್ಕೊಳ್ತಾ ಇದ್ರು, ಸಾಮ್ರಾಜ್ಯ ವಿಸ್ತರಿಸ್ತಿದ್ರು, ಗಡಿಗಳನ್ನು ಕಾಯ್ತಾ ಇದ್ರು. ರಾಣಿಯರು ಆಡಳಿತದಲ್ಲಿ ಕೆರೆ ಕಟ್ಸೋಕೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೆಲ್ಪ್ ಮಾಡ್ತಿದ್ರು. ದೇವಸ್ಥಾನಗಳಿಗೆ ಭೂಮಿ ದಾನ ಕೊಡೋದು, ಇದರಲ್ಲೆಲ್ಲರೂ ಪಾಲ್ಗೊಳ್ತಾ ಇದ್ರು. ಇದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಾವೆಲ್ಲ ಕನ್ನಡಿಗ, ಕರ್ನಾಟಕ ಅಂತ ಎದೆತಟ್ಟಿ ಹೇಳ್ಕೊಳ್ತೀವಲ್ಲ, ಆ ಅಸ್ಮಿತೆ, ಆ ಹೆಮ್ಮೆ, ಆ ಒಂದು ಸ್ವಾಭಿಮಾನ ಹುಟ್ಟಿದ್ದು ಕದಂಬರ ಕಾಲದಲ್ಲಿ. ಶಾತವಾಹನರ ಕಾಲದಲ್ಲಿ ಎಲ್ಲ ಕಡೆ ಪ್ರಾಕೃತ ಭಾಷೆ ಜೋರಿತ್ತು. ಆದರೆ 4 ಮತ್ತು 5ನೇ ಶತಮಾನದ ಹೊತ್ತಿಗೆ ಆ ಪ್ರಾಕೃತವನ್ನು ಸ್ವಲ್ಪ ಸೈಡಿಗೆ ತಳ್ಳಿ ನಮ್ಮ ಆಡು ಭಾಷೆಯಾಗಿದ್ದ ಕನ್ನಡ ಆಡಳಿತ ಭಾಷೆ ಆಯಿತು. ಕದಂಬರ ಕಾಲದಲ್ಲಿ ಸಿಂಹಾಸನ ಏರಿತು. ಹಲ್ಮಿಡಿ ಶಾಸನ, ಇತ್ತೀಚೆಗೆ ಸಿಕ್ಕ ತಾಳಗುಂದದ ಸಿಂಹದ ಕಂಬದ ಶಾಸನಗಳು, ಇವೆಲ್ಲವೂ ಅವತ್ತಿನ ಕನ್ನಡಿಗರ ಭಾಷಾ ಪ್ರೇಮಕ್ಕೆ, ಅಂದಿನ ರಾಜರ ಕನ್ನಡ ಪ್ರೋತ್ಸಾಹಕ್ಕೆ ಜೀವಂತ ಸಾಕ್ಷಿ. ಬನವಾಸಿಯಲ್ಲಿ ಕದಂಬರ ಕಾಲದ ತಾಮ್ರದ ನಾಣ್ಯಗಳು ಕೂಡ ಸಿಕ್ಕಿದ್ದಾವೆ. ಅದರ ಮೇಲೆ ಕನ್ನಡದಲ್ಲಿ ಶ್ರೀಮಾನರಾಗಿ ಅಂತ ಬರೆಯಲಾಗಿದೆ. ಅಂದರೆ ನಮ್ಮ ಭಾಷೆ ಅವತ್ತು ಬರೀ ಮಾತಿಗೆ ಸೀಮಿತ ಆಗಿರದೆ ನಾಣ್ಯಗಳ ಮೇಲೂ ಪ್ರಿಂಟ್ ಆಗಿತ್ತು ಕನ್ನಡ. ಇನ್ನು ವಾಸ್ತುಶೈಲಿ ವಿಚಾರಕ್ಕೆ ಬಂದರೆ 4ನೇ ಶತಮಾನದಲ್ಲಿ ಮಯೂರ ಶರ್ಮರು ಸ್ಥಾಪಿಸಿದ ಕದಂಬ ವಾಸ್ತುಶಿಲ್ಪ ಕರ್ನಾಟಕದ ದೇವಸ್ಥಾನಗಳ ಇತಿಹಾಸದಲ್ಲೇ ಹೊಸ ಅಧ್ಯಾಯ. ಆಮೇಲೆ ಬಂದ ಚಾಲುಕ್ಯರು, ಹೊಯ್ಸಳರ ದೇವಸ್ಥಾನಗಳಿಗೂ ಈ ಕದಂಬರ ಶೈಲಿ ಸ್ಫೂರ್ತಿಯಾಯಿತು ಸ್ನೇಹಿತರೆ. ನೀವು ನೋಡ್ತಿರ್ಬೋದು, ಇವರ ದೇವಸ್ಥಾನಗಳ ಮೇಲಿರೋ ಗೋಪುರ, ಇದನ್ನು ಕದಂಬ ಶಿಖರ ಅಂತ ಕರೀತಾರೆ. ನೋಡೋಕೆ ಪಿರಮಿಡ್ ರೀತಿ ಮೆಟ್ಟಲಾಗಿ ಮೇಲೆ ಇರುತ್ತೆ. ಇದರ ಮೇಲೆ ತೀರಾ ಜಾಸ್ತಿ ಡಿಸೈನ್ ಇರಲ್ಲ, ಇಂಟ್ರಿಕೇಟ್ ಡಿಸೈನ್ಸ್ ನಿಮಗೆ ಕಾಣಲ್ಲ. ಆದರೆ ತುದಿಯಲ್ಲಿ ಒಂದು ಕಳಶ ಇರುತ್ತೆ.
ಚೌಕಾಕಾರದ ಗರ್ಭಗುಡಿ ಇರೋ ಈ ಥರದ ದೇವಸ್ಥಾನಗಳು ಮತ್ತು ಜೈನ ಬಸದಿಗಳನ್ನು ನಾವು ಕರ್ನಾಟಕದ ಅನೇಕ ಕಡೆ ನೋಡ್ತೀವಿ ಇವತ್ತು. ಈಗ ಉದಾಹರಣೆಗೆ ಬನವಾಸಿ, ಹಲಸಿ, ಐಹೊಳೆ, ಬಾದಾಮಿ, ಹಂಪಿ, ಬೆಳಗಾವಿ, ಹಾಸನ, ಶಿವಮೊಗ್ಗದಲ್ಲೂ ಕೂಡ ಇಂಥವು ಸಿಗ್ತವೆ. ಪಕ್ಕದ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಲ್ಲೂ ಈ ಶೈಲಿಯ ದೇಗುಲ ಸಿಗುತ್ತೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀದೇವಿ ದೇವಸ್ಥಾನ ಹಾಗೂ ಹಲಸಿಯ ಭೂವರಾಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಸೊ ಸ್ನೇಹಿತರೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕದಂಬರು ಬರೀ ಒಂದು ಸಾಮ್ರಾಜ್ಯ ಕಟ್ಟಿ ಸುಮ್ಮನೆ ರಾಜ್ಯಭಾರ ಮಾಡಿ ಅಳಿಸಿ ಹೋಗಲಿಲ್ಲ. ಅವರು ಕನ್ನಡಿಗರಿಗೆ ಒಂದು ಸ್ವಾಭಿಮಾನದ ಐಡೆಂಟಿಟಿಯನ್ನು ತಂದುಕೊಟ್ರು, ಒಂದು ಗುರುತನ್ನು ತಂದುಕೊಟ್ರು, ಕನ್ನಡಕ್ಕೆ ರಾಜ ಮರ್ಯಾದೆಯನ್ನು ಕೊಟ್ಟರು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಆವಾಗ 1,500 ವರ್ಷಗಳ ಹಿಂದೆ ಕದಂಬರು ಹಾಕಿದ್ರು. ಇದರ ಮೇಲೇನೆ ಮುಂದೆ ಸಾಕಷ್ಟು ರಾಜ್ಯಗಳು ಹೊಸ ಸೌಧವನ್ನು ಕಟ್ಟಿದ್ರು. ಇಲ್ಲಿ ನೀವು ಕೇಳ್ಬೋದು, ಹಾಗಿದ್ರೆ ಕರ್ನಾಟಕದಲ್ಲಿ ಕದಂಬರಿಗಿಂತ ಮೊದಲು ಯಾರೂ ಇರಲಿಲ್ವಾ ಅಂತ. ಇದ್ದರು, ಸಾಕಷ್ಟು ಸಣ್ಣ ಪುಟ್ಟ ರಾಜ ಮನೆತನಗಳು ಆಳ್ವಿಕೆ ಮಾಡಿದ್ರು. ಆದರೂ ಅವರನ್ನು ನಾವು ಕನ್ನಡದ ಮನೆತನಗಳು ಇಡೀ ಕನ್ನಡ ಪ್ರದೇಶವನ್ನು ಒಂದು ದೊಡ್ಡ ಸಾಮ್ರಾಜ್ಯದ ಅಧೀನಕ್ಕೆ ತಂದರು ಅಂತ ಹೇಳೋಕ್ಕಾಗೋದಿಲ್ಲ. ಕನ್ನಡ ಭಾಷೆಯನ್ನು ಇಟ್ಕೊಂಡು ತಂದರು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕದಂಬರಿಗೂ ಮುಂಚೆ ಇದ್ದ ರಾಜರು ಯಾರು, ಅವರು ಏನು ಮಾಡ್ತಿದ್ರು, ಅವ್ರ ಬಗ್ಗೆ ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳೋದಿದ್ದೇ ಇರುತ್ತೆ. ಕನ್ನಡಕ್ಕೆ ಅವಾಗ ಈ ಸ್ಥಾನಮಾನ ಇರಲಿಲ್ಲ. ಸೊ ಸ್ನೇಹಿತರೆ, ಮುಂದಿನ ಎಪಿಸೋಡ್ಸನ್ನು ಕೂಡ ಮಿಸ್ ಮಾಡಿದೆ ನೋಡಿ, ಪಬ್ಲಿಷ್ ಆದಾಗ ಅದು ಇಲ್ಲಿ ಬರುತ್ತೆ. ನಿಮಗೆ ಇತಿಹಾಸ ದರ್ಶನ ಸರಣಿಯ ಈ ಹಿಂದಿನ ಎಲ್ಲ ಎಪಿಸೋಡ್ಸ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕಡಲಾಗಿ ನಿಮ್ಮಲ್ಲಿ ಒಂದು ಮನವಿ, ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮಿಸ್ ಇಲ್ಲದೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಇನ್ನೂ ಯಾರೆಲ್ಲ ಆಗಿಲ್ಲ ಅವ್ರಿಗೆ ಹೇಳ್ತಿರೋದು, ಆವಾಗ ನೀವು ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.